ಇದು ಏನು ಮಿಷಿನು, ಏನು ಪರ್ಪಸ್ಗೋಸ್ಕರ ಯೂಸ್ ಮಾಡ್ತಾರೆ? ಇದು ಒಂದು ಶೆಡರ್ ಕಮ್ ಪಲ್ವರೈಸರ್ ಅಂತ ಹೇಳಿ, ಇದರಿಂದ ಪುಡಿ ಮಾಡಿಬಿಟ್ಟು ಗೊಬ್ಬರ ಮಾಡಿ ಅದನ್ನ ಗಿಡಗಳಿಗೆ ಸಾವಯವ ಗೊಬ್ಬರವಾಗಿ ಹಾಕೋದಕ್ಕೆ ಯೂಸ್ ಮಾಡ್ತೀವಿ ಸರ್. ಗರಿ ಆಗಿರಲಿ, ಎಡೆಮಟ್ಟೆ ಆಗಿರಲಿ, ಕಾಯಿ ಸುಲ್ದಿರೋ ಮಟ್ಟೆ ಆಗಿರಲಿ, ಕುರಂಬಾಳೆ ಆಗಿರಲಿ, ಯಾವುದನ್ನು ಪ್ರತಿಯೊಂದನ್ನು ಈ ರೀತಿಯ ಪುಡಿ ಮಾಡುತ್ತೆ. ಇನ್ನು ಸರ್ವಿಸು ಮೇಂಟೆನೆನ್ಸ್ ಬಂದರೆ ಯಾವ ರೀತಿ ಸರ್ವಿಸ್ ಮಾಡ್ಕೊಬೇಕು, ಮೇಂಟೆನೆನ್ಸ್ ಎಲ್ಲ ಏನೆಲ್ಲ ಬರುತ್ತೆ ಇದರಲ್ಲಿ? ಆನ್ ದಿ ಸ್ಪಾಟ್ ಅವ್ರ ಮನೆ ಬಾಗಿಲಿಗೆ ಹೋಗಿ ಮಿಷಿನ್ಗೆ ಸರ್ವಿಸ್ ಕೊಡ್ತೀವಿ. ರೈತರು ಈ ಮಿಷಿನ್ನ ತೊಗೊಂಡೋದ್ಮೇಲೆ ಯಾವ ರೀತಿ ಸೇಫ್ಟಿ ಮೆಜರ್ಮೆಂಟ್ ತೊಗೋಬೇಕು? ಯಾಕಂದರೆ ಇದರಿಂದ ಸಾಕಷ್ಟು ಪ್ರಾಬ್ಲಮ್ ಬರ್ತವೆ. ಅದು RPM 1540 RPM ಅಲ್ಲಿ ಓಡ್ತಾ ಇರುತ್ತೆ. ಅವಾಗ ಅಲ್ಲಿ ಏನಾಗುತ್ತೆ ಅಂದರೆ ರಿಟರ್ನ್ ಬಂದು ನಮಗೆ ಎದರಿಂದ ಹೊಡೆಯೋ ಒಂದು ಚಾನ್ಸಸ್ ಇರುತ್ತೆ. ಅಂದರೆ ಯಾವುದೇ ವಸ್ತುನ ಹಾಕ್ಬೇಕಾದ್ರೆ ಈ ಥರ ನಿಂತ್ಕೊಂಡು ಸೈಡಲ್ಲಿಂದ ಹಾಕಬೇಕು. 1 ಗಂಟೆಗೆ ಎಷ್ಟು ಡೀಸೆಲ್ನ ಕನ್ಸಂಪ್ಷನ್ ಮಾಡ್ಕೊಳುತ್ತೆ? ಹಸಿ ಗರಿ ಎಡೆಮಟ್ಟೆ ಹೊಡೆದಾಗ ಸ್ವಲ್ಪ ಲೋಡ್ ಜಾಸ್ತಿ ಆಗುತ್ತೆ. ಅದೇ ಒಣಗಿರೋದನ್ನು ಹೊಡೆದಾಗ ಸ್ವಲ್ಪ ಲೋಡ್ ಕಮ್ಮಿ ಆಗುತ್ತೆ. 1-2 ಕಾಲಿಂದ 3 ಒಳಗಡೆಗೆ ಸರ್, ಅದ್ರ ಮೇಲ್ಪಟ್ಟು ಹೋಗೋದಿಲ್ಲ ಸರ್. ಸರ್, ಈ ಮಿಷಿನ್ನ ಬೆಲೆ ಎಷ್ಟು? ಸರ್ಕಾರದಿಂದ ರೈತರಿಗೆ ಏನಾದರೂ ಸಬ್ಸಿಡಿ ಸಿಗುತ್ತಾ? ಇದ್ರ ಬೆಲೆ 1,90,000 ಕೊಡ್ತೀವಿ. ಸಬ್ಸಿಡಿ ಮುಖಾಂತರ ತಗೊಂಡವ್ರಿಗೆ 1,30,30,000 ಕೊಡ್ತೀವಿ. ಇನ್ನು ಮಿಕ್ಕಿದ್ದೀನಿ ಏನು 60,000 ಇದೆ, 60,000 ಸಹಾಯಧನವಾಗಿ ಸರ್ಕಾರ ಕೊಡುತ್ತೆ. ಸಾಕಷ್ಟು ಕಂಪ್ನಿಗಳು ಮಿಷಿನ್ ಇದಾವೆ, ಯಾಕೆ ರೈತರು SR ಅಗ್ರೋಟೆಕ್ಕಲ್ಲಿ ಈ ಮಿಷಿನ್ ತಗೋಬೇಕು? ಸರ್, ರೈತರಿಗೆ ಅನುಕೂಲ ರೀತಿ ಆಗುವಂಥ ರೀತಿಯಲ್ಲಿ ಕೈಗೆಟುಕುವ ದರಗಳಲ್ಲಿ ಕೊಡ್ತೀವಿ. ಒಂದು, ನಮ್ಮ ಮಿಷಿನ್ನು ಬೇರೆ ಯಾವುದೇ ಮಿಷಿನ್ಗೂ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗೋದಿಲ್ಲ ಸರ್. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ನಿಮ್ಮ ಪರಿಚಯ ಮಾಡಿಕೊಡಿ ಸರ್. ಸರ್, ನನ್ನ ಹೆಸರು ಜಗದೀಶ್ ಅಂತೇಳಿ, ನಾನು 10 ವರ್ಷದಿಂದ SR ಅಗ್ರೋಟೆಕ್ಕಲ್ಲಿ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಇದು ಏನು ಮಿಷಿನು, ಏನು ಪರ್ಪಸ್ಗೋಸ್ಕರ ಯೂಸ್ ಮಾಡ್ತಾರೆ ಸರ್? ಇದು ಒಂದು ಶೆಡರ್ ಕಮ್ ಪಲ್ವರೈಸರ್ ಅಂತ ಹೇಳಿ, ಇದರಿಂದ ಕೃಷಿ ಇದಕ್ಕೆ ತ್ಯಾಜ್ಯ ವಸ್ತುಗಳನ್ನು ಕೃಷಿ ಬಳಕೆಗಾಗಿ, ಅಂದರೆ ಈ ಗರಿ, ಎಡೆಮಟ್ಟೆ, ಅಡಿಕೆ ಗರಿ, ತೆಂಗಿನ ಗರಿ, ಕಾಯಿ ಸುಲ್ದಿರೋಂಥ ಮಟ್ಟೆ, ಮತ್ತು ಹಸಿದು ಅಂದರೆ ಈ ಬೇವಿನ ಕಡ್ಡಿ, ಹೊಂಗೆ ಕಡ್ಡಿ, ಇಂಥವನ್ನೆಲ್ಲ ಪುಡಿ ಮಾಡಿಬಿಟ್ಟು ಗೊಬ್ಬರ ಮಾಡಿ ಅದನ್ನು ಗಿಡಗಳಿಗೆ ಸಾವಯವ ಗೊಬ್ಬರವಾಗಿ ಹಾಕೋದಕ್ಕೆ ಯೂಸ್ ಮಾಡ್ತೀವಿ ಸರ್. ಇದರಿಂದ ರೈತರಿಗೆ ಏನು ಪ್ರಯೋಜನ ಸರ್? ಸರ್, ಇದರಿಂದ ರೈತರಿಗೆ ತುಂಬ ಅನುಕೂಲ ಇದೆ. ಈಗ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಈ ಫೀಲ್ಡಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ, ಗೊಬ್ಬರ ಅಂತ ಹೇಳಿ ಕೋಳಿ ಗೊಬ್ಬರ, ಕುರಿ ಗೊಬ್ಬರ, ಈ ಥರ ದನಿಂದು ಸೀಮೆಸಿನ ಗೊಬ್ಬರಗಳಿಗೆ ನಾವು ಹೋಗಿ ದುಡ್ಡು ಕೊಟ್ಟು ತಗೊಂಬರ್ತಾ ಇದ್ದೀವಿ. ಆದರೆ ನಾವು ನಮ್ಮಲ್ಲಿ ಇರುವಂಥ ವಸ್ತುವನ್ನು ನಾವು ಬಳಸ್ಕೊತಾ ಇಲ್ಲ. ಈ ಮಿಷಿನ್ನ ನಾವು ಇಟ್ಕೊಂಡಿದ್ರೆ ನಮ್ಮ ತೋಟದಲ್ಲಿರೋಂಥದ್ದು ಏನಿದೆಯೋ ಅದನ್ನೆಲ್ಲ ತಗೊಂಬಂದು ನಾವೇ ಒಂದು ಕಾಂಪೋಸ್ ಗುದ್ರ ಮಾಡಿ ಆ ಗುದ್ರದಲ್ಲಿ ಹೊಡೆದ್ಬಿಟ್ಟು ಇದನ್ನೆಲ್ಲ ಪುಡಿ ಮಾಡಿ ಹಾಕಿ ಇದನ್ನು ಒಂದು 6 ತಿಂಗಳು ಬಿಟ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಗೊಬ್ಬರ, ಸಗಣಿ ಆಗಲಿ ಅಥವಾ ಮಣ್ಣಾಗಲಿ ಹಾಕಿ ಬಿಟ್ಬಿಟ್ಟು 6 ತಿಂಗಳಾದಮೇಲೆ ಅದನ್ನು ಮಿಕ್ಸ್ ಮಾಡಿ ತೋಟಗಳಿಗೆ ಗೊಬ್ಬರ ಹಾಕಿದರೆ ಒಳ್ಳೆ ಇಳುವರಿನೂ ಆಗುತ್ತೆ ಮತ್ತು ಒಳ್ಳೆ ಬೆಳೆನೂ ಬರುತ್ತೆ ಸರ್ ನಮಗೆ. ಇದು ಎಷ್ಟು HP ಮಿಷಿನ್ ಸರ್? ಇದರಲ್ಲಿ ಎಷ್ಟು ಬ್ಲೇಡ್ ಇರ್ತಕ್ಕಂಥ ಮಿಷಿನ್ಗಳು ಬರ್ತವೆ ಸರ್? ಇದರಲ್ಲಿ ಇದು ಬಂದು 30 HP ಇದೆ. ಇದರಲ್ಲೇ ಇನ್ನೊಂದು ಮಾಡಲ್ ಬರುತ್ತೆ, 40 HP ಬರುತ್ತೆ, 45 HP ಬರುತ್ತೆ. ಬಟ್ ಏನಿದೆ ಇದರಲ್ಲಿ ಏನು ಬರುತ್ತೆ ಬ್ಲೇಡು, 6 ಬ್ಲೇಡ್ ಬರುತ್ತೆ. 6 ಬ್ಲೇಡ್ ಬರುತ್ತೆ. ಒಂದು ಬ್ಲೇಡ್ಗೆ 5 ಬೀಟರ್ಸ್ಗಳು ಬರ್ತವೆ, 30 ಬೀಟರ್ಸ್ ಬರ್ತವೆ, ಪ್ಲಸ್ ಇನ್ನೂ ಒಂದು ಎಕ್ಸ್ಟ್ರಾ ಬ್ಲೇಡ್ ಬರುತ್ತೆ. ಒಟ್ಟಿಗೆ 7 ಬ್ಲೇಡು, 30 ಬೀಟರ್ಸ್ಗಳು ಬರ್ತವೆ. ಆ 40 HP ಮಿಷಿನಲ್ಲೂ ಸೇಮ್ ಬೀಟರ್ಸ್ಗಳು, ಸೇಮ್ ಬ್ಲೇಡೇ ಬರುತ್ತೆ. ಏನಪ್ಪ ಅಂದರೆ ಸರ್, ಔಟ್ಪುಟ್ ಸ್ವಲ್ಪ ಜಾಸ್ತಿ ಬರುತ್ತೆ ಇದರಲ್ಲಿ ಔಟ್ಪುಟ್ ಸ್ವಲ್ಪ ಕಮ್ಮಿ ಬರುತ್ತೆ. HP ಮೇಲೆ ಡಿಪೆಂಡ್ ಆಗುತ್ತೆ. ಇದು 30 HP ಇರೋದ್ರಿಂದ ಸ್ವಲ್ಪ ಕಮ್ಮಿ ಬರುತ್ತೆ, ಅದು 40 HP ಇರೋದ್ರಿಂದ ಸ್ವಲ್ಪ ಔಟ್ಪುಟ್ ಜಾಸ್ತಿ ಬರುತ್ತೆ ಸರ್. ಎಷ್ಟು HP ಟ್ರ್ಯಾಕ್ಟರ್ಗೆ ಎಷ್ಟು HP ಮಿಷಿನ್ ಹಾಕೋಬೇಕು ಸರ್? 28 HP, 30 HP, 32 HP ವರೆಗೂ 30 HP ಮಿಷಿನನ್ನು ಹಾಕಬಹುದು ಸರ್. 30 HP ಮೇಲ್ಪಟ್ಟು ಅಂದರೆ 35 HP, 40 HP, 45 HP ವರೆಗೂ 40 HP ಮಿಷಿನನ್ನು, ಅಂದರೆ ದೊಡ್ಡದು ಬರುತ್ತೆ ಇದಕ್ಕಿಂತ ಸ್ವಲ್ಪ, ಆ ಮಿಷಿನನ್ನು ಹಾಕಬಹುದು ಸರ್. ಇನ್ನು ಸರ್ವಿಸು ಮೇಂಟೆನೆನ್ಸ್ ಬಂದರೆ ಯಾವ ರೀತಿ ಸರ್ವಿಸ್ ಮಾಡ್ಕೊಬೇಕು, ಮೇಂಟೆನೆನ್ಸ್ ಎಲ್ಲ ಏನೆಲ್ಲ ಬರುತ್ತೆ ಇದರಲ್ಲಿ? ಸರ್, ಇದು ಮೇಂಟೆನೆನ್ಸು ಸರ್ವಿಸ್ ಬಗ್ಗೆ ಬಂದರೆ ಸರ್ ನೋಡಿ, 1 2 3 4 ಬೇರಿಂಗ್ಗಳು ಬರ್ತವೆ ಸರ್. ಬೇರಿಂಗ್ ಬಂದಾಗ ನಾವು ಫಸ್ಟ್ ಕಂಪ್ನಿಯಿಂದ ಸ್ವಲ್ಪ ಗ್ರೀಸನ್ನು ತುಂಬಿರ್ತೀವಿ. ಒಂದು 2-3 ಗಂಟೆ ಹೊಡೆದಾದ್ಮೇಲೆ ಅದಕ್ಕೆ ನಾವು ಗ್ರೀಸನ್ನು ತುಂಬ್ಕೋಬೇಕು. ಗ್ರೀಸನ್ನು ತುಂಬ್ಕೊಂಡು ಹೊಡೆದ್ರೆ ಬೇರೆ ಇನ್ನೇನು ಪ್ರಾಬ್ಲಮ್ ಬರೋಲ್ಲ. ಬೀಟರ್ಸ್ಗಳಾಗಲಿ ಬ್ಲೇಡ್ಗಳಾಗಲಿ ಸೌದಂಥ ಕಾಲದಲ್ಲಿ ಸೌದಾಗ ಅವನ್ನ ತೆಗೆದುಬಿಟ್ಟು ಗ್ರೈಂಡ್ ಮಾಡಿ ಮತ್ತೆ ಫಿಟ್ ಮಾಡ್ಕೋಬೇಕು. ನಾವೇನ ಮತ್ತೆ ಫಿಟ್ ಮಾಡ್ಕೊಂಡಲ್ಲೇ ಹಾಗೆ ಹೊಡೆದಾಗ ಬೇರಿಂಗ್ಗಳಿಗೆ ಹೊಡೆತ ಬೀಳುತ್ತೆ, ಲೋಡು ಬೇರಿಂಗ್ ಮೇಲೆ ಬೀಳುತ್ತೆ, ಬೇರಿಂಗ್ಗಳಿಗೆ ಹೊಡೆತ ಬೀಳುತ್ತೆ, ಬೇರಿಂಗ್ ಹೋಗುತ್ತೆ. ಸರ್ವಿಸ್ಗೆ ಏನೇ ಇದ್ರೂ ಇಲ್ಲ ನಾವು ಸ್ಪಾಟ್ಗೂ ಹೋಗ್ತೀವಿ, ಇಲ್ಲ ನಮ್ಮ ಹತ್ರನೇ ತಗೊಂಬಂದ್ರು ಅಲ್ಲೂ ಮಾಡ್ಕೊಡ್ತೀವಿ, ಇಲ್ಲ ಫೋನಲ್ಲಿ ಸಜೆಷನ್ ಕೇಳಿದರೆ ಸಜೆಷನ್ ಬೇಕಾದ್ರೂ ಹೇಳ್ತೀವಿ ಸರ್ ನಾವು. ಇನ್ನು ಯಾವ ರೀತಿ ಇದನ್ನು ಇಂಪ್ಲಿಮೆಂಟ್ನ ಅಡ್ಜಸ್ಟ್ ಮಾಡ್ಕೊಬೇಕು ಟ್ರ್ಯಾಕ್ಟ್ರಿಗೆ? ಸರ್, ಇದು ಹಾಕೋಬೇಕು
ಸರ್ ಇದಕ್ಕೆ ಬಂದು PT ಅಂತೇಳಿ ಬರುತ್ತೆ ಸರ್. ನಮ್ಮ ಈ ಟ್ರ್ಯಾಕ್ಟ್ರಲ್ಲಿ ಏನು ತೊಡೆಗಳು ಬರುತ್ತೆ, ತೊಡೆಗಳನ್ನ ಹಾಕ್ಕೊಂಬಿಟ್ಟು ಅಡ್ಜಸ್ಟ್ಮೆಂಟ್ ರಾಡ್ ಹಾಕ್ಕೊಂಡು ಇದನ್ನು PTOಗಳನ್ನ ಹಾಕಬೇಕು. PTO ಹಾಕ್ಕೊಂಡಾದ್ಮೇಲೆ ಇದರಲ್ಲಿ ಗೇರ್ಗಳು ಬರುತ್ತೆ, ಎಕ್ಸ್ಟ್ರಾ ಗೇರ್ ಬರುತ್ತೆ. ಎಕ್ಸ್ಟ್ರಾ ಗೇರ್ಗೆ ಹಾಕಿದ್ದಾದ್ಮೇಲೆ ನಾವು PTOನ ರನ್ ಮಾಡ್ಕೊಂಡು 15-16 RPM ಇಟ್ಕೊಂಡು ರನ್ ಮಾಡ್ಕೋಬೇಕು ಸರ್. ಅದ್ರ ಮೇಲ್ಗಡೆ ಏನಾದರೂ RPM ಜಾಸ್ತಿ ಮಾಡಿದ್ರೆ ಏನಾದರೂ ಪ್ರಾಬ್ಲಮ್? ಅದ್ರ ಮೇಲ್ಗಡೆ RPM ಜಾಸ್ತಿ ಮಾಡಿದರೆ ಏನು ಪ್ರಾಬ್ಲಮ್ ಆಗಲ್ಲ ಸರ್. ಟ್ರ್ಯಾಕ್ಟ್ರಿ ಸ್ವಲ್ಪ ಇಂಜಿನ್ ಹೀಟ್ ಆಗುತ್ತೆ, ಔಟ್ಪುಟ್ ಚೆನ್ನಾಗಿ ಹೋಗುತ್ತೆ, ದೂರವೂ ಹೋಗುತ್ತೆ, ಬಟ್ ಇಂಜಿನ್ನು ಸ್ವಲ್ಪ ಹೀಟ್ ಆಗುತ್ತೆ ಸರ್. ಸರ್ ಈ ಮಿಷಿನ್ನ ಬೆಲೆ ಎಷ್ಟು? ಸರ್ಕಾರದಿಂದ ರೈತರಿಗೆ ಏನಾದರೂ ಸಬ್ಸಿಡಿ ಸಿಗುತ್ತಾ? ಸರ್ ಈ ಮಿಷಿನ್ನ ಬೆಲೆ ಬಂದು ನಾವು ಡೈರೆಕ್ಟಾಗಿ ಸಬ್ಸಿಡಿ ಇಲ್ದಲ್ಲೇ ಡೈರೆಕ್ಟ್ ತೊಗೊಳೋರಿಗೆ 1,90,000 ಆಗುತ್ತೆ. ಇದ್ರ ಬೆಲೆ 1,90,000 ಕೊಡ್ತೀವಿ. ಸಬ್ಸಿಡಿ ಮುಖಾಂತರ ತೊಗೊಳೋರಿಗೆ 1,30,000 ಕೊಡ್ತೀವಿ. ಇನ್ನು ಮಿಕ್ಕಿದ್ದೀನಿ ಏನು 60,000 ಇದೆ, 60,000 ಸಹಾಯಧನವಾಗಿ ಸರ್ಕಾರ ಕೊಡುತ್ತೆ. ಇದಕ್ಕೆ ಸಬ್ಸಿಡಿಗೆ ನಮಗೆ ಬೇಕಾದಂಥ ಏನಿದೆ, ಫೋಟೋ ಬೇಕು, ಟ್ಯಾಕ್ಟ್ರಿದು RC ಕಾರ್ಡ್ ಬೇಕು, ಮತ್ತು ಆಧಾರ್ ಕಾರ್ಡ್ ಬೇಕು, ಬ್ಯಾಂಕ್ ಪಾಸ್ಬುಕ್ ಬೇಕು, ಪಾಣಿ ಬೇಕು ಸರ್. ರೈತರು ಈ ಮಿಷಿನ್ನ ತೊಗೊಂಡೋದ್ಮೇಲೆ ಯಾವ ರೀತಿ ಸೇಫ್ಟಿ ಮೆಜರ್ಮೆಂಟ್ ತೊಗೋಬೇಕು? ಯಾಕಂದರೆ ಇದರಿಂದ ಸಾಕಷ್ಟು ಪ್ರಾಬ್ಲಮ್ ಬರ್ತವೆ ಸರ್. ಇದನ್ನು ರೈತರು ಬಂದು ಇದನ್ನು ಚಾಲೂ ಮಾಡಿದ ಮೇಲೆ ಟ್ಯಾಕ್ಟ್ರಿಲಿ RPM ಸೆಟ್ ಮಾಡ್ಕೋಬೇಕು. RPM ಸೆಟ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ರನ್ ಮಾಡಿದ್ಮೇಲೆ ಅದು ಪೂರ ರನ್ ಆಗೋವರೆಗೂ ಇದ್ರ ಹತ್ರಕ್ಕೆ ಯಾರು ಬರಬಾರ್ದು. ಒಂದು ನಾವು ಯಾವುದೇ ಕಾರಣಕ್ಕೂ ಈ ಥರ ಡೈರೆಕ್ಟಾಗಿ ನಿಂತ್ಕೊಂಡು ಇದನ್ನು ಯಾವುದೇ ಒಂದು ವಸ್ತು ಆಗಲಿ ಹಾಕ್ಬೇಕಾದ್ರೆ ಡೈರೆಕ್ಟಾಗಿ ಹಾಕ್ಬೇಕು. ಯಾವುದೇ ಅಂದರೆ ಅದು RPM 1540 RPMಲ್ಲಿ ಓಡ್ತಾ ಇರುತ್ತೆ. ಆವಾಗ ಅಲ್ಲಿ ಏನಾಗುತ್ತೆ ಅಂದರೆ ರಿಟರ್ನ್ ಬಂದು ನಮಗೆ ಎದರಿಂದ ಹೊಡೆಯೋ ಒಂದು ಚಾನ್ಸಸ್ ಇರುತ್ತೆ. ಆದ್ದರಿಂದ ನಾವೇನು ಮಾಡಬೇಕು ಅಂದರೆ ಯಾವುದೇ ವಸ್ತುನ ಹಾಕ್ಬೇಕಾದ್ರೆ ಈ ಥರ ನಿಂತ್ಕೊಂಡು ಸೈಡಲ್ಲಿಂದ ಹಾಕಬೇಕು. ಸೈಡಲ್ಲಿಂದ ಹಾಕಿದ್ರೆ ನಮಗೂ ಸೇಫ್ಟಿ ಇರುತ್ತೆ, ಮಿಷಿನ್ ಏನು ತೊಂದರೆ ಆಗೋದಿಲ್ಲ, ಹಂಗಾಗಿ ಆರಾಮಾಗಿ ಹೋಗುತ್ತೆ ಸರ್. ಅಷ್ಟು ಬಿಟ್ಟರೆ ಸೇಫ್ಟಿ ಪರ್ಪಸ್ ಸೇಫ್ಟಿಗೋಸ್ಕರ ಸೈಡಲ್ಲಿ ಇಟ್ಕೊಂಡು ಸೈಡಲ್ಲಿ ಹಾಕೋದು ನಮ್ಮ ಸೇಫ್ಟಿಗೆ ಒಳ್ಳೆಯದು ಸರ್. ಸರ್ ನೋಡಿ, ನಮ್ಮ ಮಿಷಿನಲ್ಲಿ ಹೊಡೆದಿರೋ ಅಂಥ ತ್ಯಾಜ್ಯವನ್ನು ಯಾವ ರೀತಿಯಾಗಿ ಪುಡಿ ಆಗಿದೆ ಅಂತ ನೋಡಿ ಸರ್. ಈ ಥರ ಎಲ್ಲ ಗರಿ ಆಗಿರಲಿ, ಎಡೆಮಟ್ಟೆ ಆಗಿರಲಿ, ಕಾಯಿ ಸುಲ್ದಿರೋ ಮೊಟ್ಟೆ ಆಗಿರಲಿ, ಕುರಂಬಾಳೆ ಆಗಿರಲಿ, ಯಾವುದನ್ನು ಪ್ರತಿಯೊಂದನ್ನು ಈ ರೀತಿಯಾಗಿ ಪುಡಿ ಮಾಡುತ್ತೆ. ಮತ್ತು ಸರ್ ಇದನ್ನು ತೆಂಗಿನ ಮಟ್ಟೆ ಅಂದರೆ ಕಾಯಿ ಸುಲ್ದಿರೋಂಥ ಮೊಟ್ಟೆನ ನಾವೇನು ಮಾಡ್ತೀವಿ ಅಂದರೆ ಗಿಡದ ಸುತ್ತಲೂ ಈ ರೀತಿಯಾಗಿ ಹಾಕ್ತೀವಿ. ಈ ರೀತಿಯಾಗಿ ಹಾಕಿದಾಗ ಏನಾಗುತ್ತೆ ಅಂದರೆ ಭೂಮಿಯಲ್ಲಿರೋ ಅಂಥ ತೇವಾಂಶ ಒಣಗೋದಿಲ್ಲ ಮೇಲೆ. ಇದು ಮೇಲ್ಗಡೆಯಿಂದ ಬಿದ್ದಿರೋದ್ರಿಂದ ಕೆಳಗಡೆಯಲ್ಲಿ ತೇವಾಂಶವನ್ನು ಜಾಸ್ತಿ ದಿವಸ ಹಿಡ್ದಿರ್ತೀರಿ ಸರ್. ಈಗ ಏನು ಮಾಡ್ತೀವಿ, ನೀರು ಯಾವುದೋ ಒಂದು ಇದರಲ್ಲಿ ನೀರು ಕಮ್ಮಿ ಇರುತ್ತೆ. ಆ ಕಮ್ಮಿ ಇದ್ದಾಗ ಏನಾಗ್ತೀವಿ, ನಾವು ಹೊಡೆದು ಇದನ್ನು ಹಾಕೋದ್ರಿಂದ ಸುತ್ತಲೂ ಹಾಕೋದ್ರಿಂದನ ಅಲ್ಲಿ ತೇವಾಂಶ ಜಾಸ್ತಿ ಇರುತ್ತೆ, ಇಳುವರಿ ಚೆನ್ನಾಗಿದಾಗುತ್ತೆ. ಬಟ್ ಇವ್ರು ಏನು ಮಾಡ್ತಾರೆ ಅಂದರೆ ತಗೊಂಡೋಗಿ ಅಲ್ಲಿ ಇಲ್ಲಿ ಹಾಕ್ತಾರೆ, ಬೆಂಕಿ ಹಾಕಿ ಸುಟ್ಟಾಕ್ತಾರೆ ಸರ್. ಆ ರೀತಿ ಮಾಡಬಾರ್ದು. ಸುಟ್ಟಾಕೋದ್ರಿಂದ ಏನೂ ಆಗೋದಿಲ್ಲ ಸರ್. ಸುಟ್ಟಾಕಿದ್ದಂಥ ಜಾಗದಲ್ಲಿ ಭೂಮಿನೂ ಗಡ್ಡೆ ಆಗುತ್ತೆ. ಇದನ್ನು ತಗೊಂಡೋಗಿ ನಾವು ಇದನ್ನು ಹಾಕೋದ್ರಿಂದ ಭೂಮಿನೂ ಮೆದು ಬರುತ್ತೆ, ಅಲ್ಲಿ ಎರೆಹುಳ ಉತ್ಪತ್ತಿ ಆಗುತ್ತೆ, ಮತ್ತು ಗಿಡದಲ್ಲಿ ಇಳುವರಿನೂ ಚೆನ್ನಾಗಿ ಬರುತ್ತೆ ಸರ್. ಸರ್ ಇನ್ನು PTOನ ಅಟ್ಯಾಚ್ ಮಾಡಿಕೊಂಡು ಮಿಷಿನ್ನ ಯಾವ ರೀತಿ ಯೂಸ್ ಮಾಡೋದು ಸರ್? ಸರ್ ನಮಗೆ ಇಲ್ಲಿ ಏನಿದೆಯೋ ಇದು ಟ್ಯಾಕ್ಟ್ರಿ, ಇದನ್ನು ನಾವು ಹಾಕೊಂಡಾಗ ಇದು PTO ನಾವು 30 HP ಆಗಲಿ 40 HP ಆಗಲಿ ಒಂದೇ ಇದನ್ನು ಕೊಟ್ಟಿರ್ತೀವಿ. ನಾವು ಇಲ್ಲಿ ಏನಾಗುತ್ತೋ ಅಷ್ಟನ್ನು ಅಡ್ಜಸ್ಟ್ಮೆಂಟನ್ನು ಕಟಿಂಗ್ ಮಾಡ್ಕೊಂಡು ಅಡ್ಜಸ್ಟ್ಮೆಂಟ್ ಹಾಕ್ಕೊಂಡು, ಮತ್ತು ನೋಡಿ ಇದಕ್ಕೆ ಒಂದು PTOಗೆ ಕಟ್ ಬೋಲ್ಟ್ ಬರುತ್ತೆ, ಅದು ಕಟ್ಟೋದಾಗ ನೋಡ್ಕೋಬೇಕು. ಮತ್ತು ಪುಷ್ಪಿನ್ಗಳು ಬರುತ್ತೆ, ಪುಷ್ಪಿನ್ಗಳು ಪ್ರೆಸ್ ಮಾಡ್ಕೋಬೇಕು. ಮತ್ತು ಈ ಸ್ಟಾರ್ಗಳಿಗೆ ಗ್ರೀಸನ್ನು ಅವಾಗ ಗ್ರೀಸ್ ಮಾಡ್ಕೊಂಡು ಮೇಂಟೈನ್ ಮಾಡ್ಕೊಂಡ್ರೆ PTOದಲ್ಲಿ ಏನು ಪ್ರಾಬ್ಲಮ್ ಬರಲ್ಲ ಸರ್. ಈ ಮಿಷಿನ್ ಬಳಸೋದ್ರಿಂದ 1 ಗಂಟೆಗೆ ಎಷ್ಟು ಲೀಟರ್ ಡೀಸೆಲ್ ಕನ್ಸಂಪ್ಷನ್ ಸರ್? ಈ ಮಿಷಿನ್ ಬಳಸೋದ್ರಿಂದ ನಾವು 1 ಗಂಟೆಗೆ 2.25 3 ಲೀಟ್ರ್ವರೆಗೂ ತಗೊಳುತ್ತೆ ಸರ್. ಇನ್ನೂ ಒಂದು ಸ್ವಲ್ಪ ಏನಾದರೂ ಇಲ್ಲ, ಒಂದು ಸ್ವಲ್ಪ ಜಾಸ್ತಿ ತೊಗೋಬೋದು, ಇಲ್ಲ ಕಮ್ಮಿ. ಯಾಕೆ ಅಂದರೆ ಲೋಡು ನಾವು ಏನು ಲೋಡ್ ಕೊಡ್ತೀವೋ, ಅಕಸ್ಮಾತ್ ಲೋಡ್ ಜಾಸ್ತಿ ಕೊಟ್ಟಾಗ, ಈಗ ಹಸಿ ಗರಿ ಎಡೆಮಟ್ಟೆ ಹೊಡೆದಾಗ ಸ್ವಲ್ಪ ಲೋಡ್ ಜಾಸ್ತಿ ಆಗುತ್ತೆ. ಅದೇ ಒಣಗಿರೋದನ್ನು ಹೊಡೆದಾಗ ಸ್ವಲ್ಪ ಲೋಡ್ ಕಮ್ಮಿ ಆಗುತ್ತೆ. 1-2.25 3 ಒಳಗಡೆಗೆ ಸರ್, ಅದ್ರ ಮೇಲ್ಪಟ್ಟು ಹೋಗೋದಿಲ್ಲ ಸರ್. ಸರ್ ಈ ಮಿಷಿನಲ್ಲಿ ಮುಖ್ಯವಾಗಿ ಏನೆಲ್ಲ ಪ್ರಾಬ್ಲಮ್ಗಳು ಬರ್ತವೆ? ಸರ್ ಈ ಮಿಷಿನಲ್ಲಿ ಪ್ರಾಬ್ಲಮ್ ಏನೂ ಬರೋಲ್ಲ ಸರ್. ನಾನು ಹೇಳಿದ್ದೀನಿ, ಬೇರಿಂಗು ಏನಾದರೂ ಬಂದರೆ ಬೇರಿಂಗ್ ಪ್ರಾಬ್ಲಮ್ ಬರುತ್ತೆ. ಏನಕ್ಕೆ ಬೇರಿಂಗ್ ಪ್ರಾಬ್ಲಮ್ ಬರುತ್ತೆ ಅಂದರೆ ಈ ಮಳೆಗಾಲದಲ್ಲಿ ಜಾಸ್ತಿ ಇದನ್ನು ಏನು ಗರಿ ಆಗಲಿ ಎಡೆಮಟ್ಟೆ ಆಗಲಿ ನೆಂದಿರುತ್ತಲ್ಲ, ನೆಂದಿರೋದು ನಾರು ಬಂದಾಗ ನಾರು ಏನಾಗುತ್ತೆ ಇಲ್ಲಿ ಕಟ್ಟಾಗೋದಿಲ್ಲ, ಸುತ್ಕೊಂಡಾಗ ಏನಾದರೂ ಬೇರಿಂಗಿಗೆ ಹೊಡ್ತಾ ಬೀಳುತ್ತೆ. ಮತ್ತು ಇನ್ನೇನಾಗುತ್ತೆ ಅಂದರೆ ಇದು ಮಿಷಿನು ಜಾಸ್ತಿ ದಿನ ಆದಂಗೆ ಓಡ್ದಂಗೆ ಬೆಲ್ಟ್ಗಳು ಟೆನ್ಷನ್ ಕಳ್ಕೊಂಡಾಗ ಬೆಲ್ಟು ಲೂಸ್ ಆಗುತ್ತೆ. ಆ ಲೂಸ್ ಆದಾಗ ನಾವೇನು ಮಾಡಬೇಕು ಅಂದರೆ ನೋಡಿ ಸರ್, ಈ ಬೋಲ್ಟ್ಗಳು ಏನಿದೆಯೋ ಈ ಬೋಲ್ಟ್ಗಳನ್ನ ಸ್ವಲ್ಪ ಲೂಸ್ ಮಾಡ್ಕೋಬೇಕು. ಲೂಸ್ ಮಾಡ್ಕೊಂಬಿಟ್ಟು ಇಲ್ಲಿ ಏನಿದೆಯೋ ಮುಂದಗಡೆಗೆ ಇಲ್ಲೊಂದು ಬೋಲ್ಟ್ ಬೆಲ್ಟ್ ಅಡ್ಜಸ್ಟ್ಮೆಂಟ್ಗೆ ಕೊಟ್ಟಿರ್ತೀವಿ, ಅದನ್ನು ಸ್ವಲ್ಪ ಟೈಟ್ ಮಾಡ್ಕೊಂಡಾಗ ಈ ವೀಲು ಮುಂದೆ ಬರುತ್ತೆ, ಬೆಲ್ಟು ಟೈಟ್ ಆಗುತ್ತೆ. ಆಮೇಲಿಂದ ಇವೆರಡು ಬೋಲ್ಟು 4 ಬೋಲ್ಟ್ಗಳನ್ನ ಟೈಟ್ ಮಾಡ್ಕೋಬೇಕು. ಟೈಟ್ ಮಾಡ್ಕೊಂಡಾಗ ಬೆಲ್ಟ್ ಲೆವೆಲ್ ಆಗುತ್ತೆ. ಅಕಸ್ಮಾತ್ ನಿಮಗೆ ಗ್ರೀಸ್ ಹೊಡಿದಲ್ಲೇ ಹಂಗೆ ಹೊಡೆದಂಥ ಪಕ್ಷದಲ್ಲಿ ಬೇರಿಂಗ್ಗಳು ಬರುತ್ತೆ. ಮತ್ತು ಜಾಸ್ತಿ ಹೊಡೆದು ಈಗ ತಗೊಂಡೋಗಿರ್ತಾರೆ, 6 ತಿಂಗಳು ಹೊಡಿತಾರೆ, ವರ್ಷ ಆದಮೇಲೆ ಬ್ಲೇಡ್ಗಳು ಸ್ವಲ್ಪ ಶಾರ್ಪ್ನೆಸ್ ಕಮ್ಮಿ ಆಗ್ತವೆ. ಆವಾಗ ಅದನ್ನು ಬಿಚ್ಕೊಂಡೋಗಿ ಶಾರ್ಪ್ ಮಾಡಿಸ್ಕೊಂಬಂದು ಹಾಕ್ಕೊಂಡ್ರೆ ಬೇರೆ ಪ್ರಾಬ್ಲಮ್ ಬರೋಲ್ಲ ಸರ್. ಇಲ್ಲ ನಾವು ಅದರಲ್ಲೇ ಹೊಡಿತೀವಿ ಅಂತ ಒಂದು ಹೊಡೆದಾಗ
ಬೇರಿಂಗ್ಗಳಿಗೆ ಹೊಡ್ತಾ ಬೀಳುತ್ತೆ, ಬೆಲ್ಟ್ಗೂ ಹೊಡ್ತಾ ಬೀಳುತ್ತೆ ಸರ್. ಈ ಮಿಷಿನ್ಗೆ ಬೇಕಾಗಿರುವ ಬಿಡಿ ಭಾಗಗಳೆಲ್ಲ ನಿಮ್ಮ ಹತ್ರ ಸಿಗ್ತಾವ ಸರ್? ಸರ್ ಪ್ರತಿಯೊಂದು ಮಿಷಿನಿಗೆ ಬೇಕಾಗಿರೋ ಬಿಡಿ ಭಾಗಗಳು ಪ್ರತಿಯೊಂದು ಸಿಗುತ್ತೆ ಸರ್. ಬ್ಲೇಡ್ ಸಿಗುತ್ತೆ, ಬೀಟರ್ಸ್ಗಳು ಸಿಗುತ್ತೆ, ಬೆಲ್ಟ್ ಸಿಗುತ್ತೆ, ಬೇರಿಂಗ್ ಸಿಗುತ್ತೆ, ಪುಲ್ಲಿ ಸಿಗುತ್ತೆ, ಯಾವುದೇ ರೀತಿಯಾದ ಮೆಟೀರಿಯಲ್ಲು ಪ್ರತಿಯೊಂದು ಸಿಗುತ್ತೆ ಸರ್. ನಮ್ಮಲ್ಲಿ ಮೆಟೀರಿಯಲ್ಲು ಸಿಗುತ್ತೆ, ಸರ್ವಿಸ್ಗೂ ನಾವೇ ಹೋಗ್ತೀವಿ. ಹಂಗೆ ಅಕಸ್ಮಾತ್ ಬೇಡ ನಾವೇ ಎಲ್ಲೋ ದೂರದಲ್ಲಿದ್ದೀವಿ ನಾವೇ ಮಾಡಿಸ್ಕೊತೀವಿ ಅಂತಂದರೆ ಅವ್ರಿಗೆ ಅನುಕೂಲ ಹೆಂಗಿದೆಯೋ ಅವರು ಅನುಕೂಲ ಇದೆ, ಇಲ್ಲ ಕೊರಿಯರ್ ಮಾಡಿ ಅಂದರೆ ಕೊರಿಯರ್ ಮಾಡ್ತೀವಿ, ಇಲ್ಲ ಬಸ್ ಗಿಡಿ ಅಂದರೆ ಬಸ್ ಗಿಡಿ ಒಂದು ವ್ಯವಸ್ಥೆನೂ ನಮ್ಮಲ್ಲಿ ಇದೆ ಸರ್. ಸಾಕಷ್ಟು ಕಂಪ್ನಿಗಳು ಮಿಷಿನ್ ಇದ್ದಾವೆ, ಯಾಕೆ ರೈತರು SR ಅಗ್ರೋಟೆಕ್ಕಲ್ಲಿ ಈ ಮಿಷಿನ್ ತೊಗೋಬೇಕು ಸರ್? ರೈತರಿಗೆ ಅನುಕೂಲ ರೀತಿ ಆಗುವಂಥ ರೀತಿಯಲ್ಲಿ ಕೈಗೆಟುಕುವ ದರಗಳಲ್ಲಿ ಕೊಡ್ತೀವಿ. ಒಂದು, ನಮ್ಮ ಮಿಷಿನ್ನು ಬೇರೆ ಯಾವುದೇ ಮಿಷಿನ್ಗೂ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗೋದಿಲ್ಲ ಸರ್. ಆಮೇಲೆ ಸರ್ವೀಸಲ್ಲಿ ರೈತರಿಗೆ ಯಾವುದೇ ರೀತಿಯಾದ ತೊಂದರೆ ಆಗದಂತೆ ನಾವು ಒಂದೇ ದಿವಸದಲ್ಲಿ ಹೋಗಿ ಅವ್ರ ರೈತರ ಮನೆ ಬಾಗಿಲಿಗೆ ಹೋಗಿ ಸರ್ವಿಸ್ಗಳನ್ನು ಕೊಡ್ತಾಯಿದ್ದೀವಿ. ಮತ್ತು ಮೆಟೀರಿಯಲ್ಗೂ ಅಷ್ಟೇ ನಮ್ಮ ಹತ್ರನೇ ಏನಿದೆಯೋ ನಾವು ಕೊಟ್ಟಿರುವಂಥ ಮಿಷಿನ್ಗೆ ಪ್ರತಿಯೊಂದು ಬೇರಿಂಗ್ ಆಗಿರ್ಬೋದು, ಬ್ಲೇಡ್ ಆಗಿರ್ಬೋದು, ಬೆಲ್ಟ್ ಆಗಿರ್ಬೋದು, ಪ್ರತಿಯೊಂದು ನಮ್ಮ ಹತ್ರನೇ ಸಿಗುತ್ತೆ. ಹಾಗಾಗಿ ಅವ್ರಿಗೆ ಒಂದು ದಿವಸ ಇಲ್ಲ 2 ದಿವಸದಲ್ಲಿ ಸರ್ವಿಸ್ ಕೊಡ್ತೀವಿ. ಹಾಗಾಗಿ ರೈತರು ಏನು ಮಾಡ್ತಾರೆ ಅಂದರೆ ಇವರಲ್ಲಿ ಸರ್ವಿಸು ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ, ಮಿಷಿನಿನ ಕ್ವಾಲಿಟಿ ಚೆನ್ನಾಗಿದೆ ಅಂತೇಳಿ ರೈತರು ಹುಡುಕೊಂಡು SR ಅಗ್ರೋಟೆಕ್ಕಿಗೆ ಬರ್ತಾ ಇದ್ದಾರೆ ಸರ್.